ಸ್ನೇಹಿತರೆ ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಬಿಗ್ ಬಾಸ್ ಸೀಸನ್ 12 ಮುಗ್ದಿರಬಹುದು, ಆದರೆ ಅದರ ಕ್ರೇಜ್ ಮಾತ್ರ ಕಮ್ಮಿ ಆಗ್ತಿಲ್ಲ. ಈ ಬಾರಿ ಗೆದ್ದಿರುವಂಥ ನಮ್ಮ ಗಿಲ್ಲಿ ನಟ ಮಾಡಿರುವಂಥ ದಾಖಲೆ ಇದೆಯಲ್ಲ, ಅಬ್ಬಬ್ಬಾ, ಇಡೀ ಇಂಡಿಯಾದಲ್ಲೇ ಯಾವ ಬಿಗ್ ಬಾಸ್ ವಿನ್ನರ್ಗೂ ಸಿಗದಷ್ಟು ವೋಟ್ಸ್ ನಮ್ಮ ಕನ್ನಡದ ಈ ಪ್ರತಿಭೆಗೆ ಸಿಕ್ಕಿದೆ. ಆದರೆ ಗೆಲುವಿನ ಬೆನ್ನಲ್ಲೇ ಈಗ ದೊಡ್ಡ ಚರ್ಚೆ ಶುರುವಾಗಿದೆ. ಏನದು? ನಮ್ಮ ಗಿಲ್ಲಿ ನಟ ರಾಜಕೀಯಕ್ಕೆ ಬರ್ತಾರಾ ಅಂತ. ಸಿಎಂ ಹಾಗೆ ಡಿ.ಕೆ. ಶಿವಕುಮಾರ್, ಕುಮಾರಣ್ಣ ಎಲ್ಲರೂ ಕೂಡ ಇವರ ಪರವಾಗಿ ಮಾತನಾಡ್ತಿರೋದು ನೋಡಿದರೆ ಮುಂದಿನ ಎಲೆಕ್ಷನ್ನಲ್ಲಿ ಇವರು ನಿಲ್ತಾರ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇದಕ್ಕೆ ಸ್ವತಃ ನಟ ಕೊಟ್ಟಿರುವಂಥ ಶಾಕಿಂಗ್ ಉತ್ತರ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ವೀಕ್ಷಕರೇ, ಮೊದಲನೇದಾಗಿ ಆ ದಾಖಲೆ ಬಗ್ಗೆ ಮಾತನಾಡಲೇಬೇಕು. ಬಿಗ್ ಬಾಸ್ ಇತಿಹಾಸದಲ್ಲೇ 45 ಕೋಟಿ ವೋಟ್ಸ್ ಅಂದರೆ ತಮಾಷೆನಾ? ಇಡೀ ರಾಜ್ಯದ ಜನ ಮಾತ್ರವಲ್ಲದೆ ದೇಶ ವಿದೇಶದಲ್ಲಿರುವಂಥ ಕನ್ನಡಿಗರು ಈ ಬಾರಿ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡಿದ್ದಾರೆ. ಗಮ್ಮತ್ತಿನ ವಿಷಯ ಅಂದರೆ ಈ ಬಾರಿ ಕೇವಲ ಸಿನಿಮಾ ಮಂದಿ ಮಾತ್ರವಲ್ಲ, ನಮ್ಮ ರಾಜ್ಯದ ದೊಡ್ಡ ದೊಡ್ಡ ರಾಜಕೀಯ ನಾಯಕರೇ ಅಖಾಡಕ್ಕೆ ಇಳಿದು ಬಿಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಆಗಲಿ ಅಥವಾ BJP ಆಗಲಿ ಅಥವಾ JDS ಆಗಲಿ ಎಲ್ಲರೂ ಕೂಡ ಇವರ ಪರವಾಗಿ ಪೋಸ್ಟ್ ಹಾಕಿದರು. ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಈ ವೋಟಿಂಗ್ ರಿಸಲ್ಟ್ ನೋಡಿ ಇದೇನಿದು ಎಷ್ಟೊಂದು ದೊಡ್ಡ ಮಟ್ಟದ ಬೆಂಬಲ ಅಂತ ಒಂದು ಕ್ಷಣ ಅಚ್ಚರಿಪಟ್ಟಿದ್ದಾರಂತೆ. ಗಿಲ್ಲಿ ನಟನ ಗೆಲುವು ಕೇವಲ ಒಬ್ಬ ವ್ಯಕ್ತಿಯ ಗೆಲುವಲ್ಲ, ಅದು ಕನ್ನಡಿಗರ ಅಭಿಮಾನದ ಗೆಲುವು ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ. ಈಗ ಅಸಲಿ ಮ್ಯಾಟರ್ಗೆ ಬರೋಣ. ಇಷ್ಟೊಂದು ಜನ ಬೆಂಬಲ ಇದ್ದ ಮೇಲೆ ಯಾವ ಪಕ್ಷದವರು ಸುಮ್ಮನಿರ್ತಾರಾ? ಬನ್ನಿ, ನಮ್ಮ ಪಕ್ಷಕ್ಕೆ ಸೇರಿ ಅಂತ ಆಫರ್ ಕೊಟ್ಟೇ ಕೊಡ್ತಾರೆ ಅಲ್ವಾ? ಇದೇ ಪ್ರಶ್ನೆಯನ್ನು ಮಾಧ್ಯಮದವರು ಇತ್ತೀಚೆಗೆ ಗಿಲ್ಲಿ ನಟನ ಮುಂದೆ ಇಟ್ಟಿದ್ರು. ಸರ್, ಇಷ್ಟು ದೊಡ್ಡ ಅಭಿಮಾನಿ ಬಳಗ ಇದೆ, ಮುಂದಿನ ಎಲೆಕ್ಷನ್ನಲ್ಲಿ ನಿಮ್ಮನ್ನು ನಾವು ಲೀಡರ್ ಆಗಿ ನೋಡಬಹುದಾ ಅಂತ ಕೇಳಿದರು. ಅದಕ್ಕೆ ಗಿಲ್ಲಿ ನಟ ನಗುತ್ತಾ ಕೊಟ್ಟಂಥ ಉತ್ತರ ಏನು ಗೊತ್ತಾ? ಇಲ್ಲಪ್ಪ, ಸದ್ಯಕ್ಕೆ ನನಗೆ ಅಂತಹ ಯಾವ ಯೋಚನೆಯೂ ಕೂಡ ಇಲ್ಲ ಅಂತ ನೇರವಾಗಿಯೇ ಹೇಳಿಬಿಟ್ರು. ಅವ್ರು ಹೇಳಿದ್ದು ಒಂದು ಮಾತನ್ನು ನೀವು ಗಮನಿಸಲೇಬೇಕು. ನನ್ನನ್ನು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆಸಿರೋದು ನನ್ನ ಕಲೆ ಮತ್ತು ನನ್ನನ್ನು ಪ್ರೀತಿಸುವಂತಹ ಜನ. ನನ್ನ ಗೆಲುವಿಗೆ ಎಲ್ಲ ಪಕ್ಷದ ನಾಯಕರು ವಿಶ್ ಮಾಡಿದ್ದಾರೆ. ಕುಮಾರಣ್ಣ ಅವರು ಮೊದಲು ಫೋನ್ ಮಾಡಿ ವಿಶ್ ಮಾಡಿದರು, BJP ನಾಯಕರು ವಿಶ್ ಮಾಡಿದ್ದಾರೆ, ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ದಾರೆ. ಇದು ಯಾವುದೋ ಒಂದು ಪಕ್ಷಕ್ಕೋ ಅಥವಾ ಜಾತಿಗೋ ಸೀಮಿತವಾದಂಥ ಗೆಲುವಲ್ಲ. ಸೊ ರಾಜಕೀಯ ಅನ್ನೋದು ಸದ್ಯಕ್ಕೆ ನನ್ನ ಲಿಸ್ಟ್ನಲ್ಲೇ ಇಲ್ಲ ಅಂತ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನಟ ರಾಜಕೀಯಕ್ಕೆ ಬರಲ್ಲ ಅಂತ ಹೇಳಿರೋದು ಒಂದು ಕಡೆ, ಆದರೆ ಅವರ ಅಭಿಮಾನಿಗಳು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಏನಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಅಣ್ಣನನ್ನು ರಾಜಕೀಯಕ್ಕೆ ಕರಿಬೇಡಿ ಅಂತ. ಅಭಿಮಾನಿಗಳು ಹೇಳ್ತಿರೋದು ಅಷ್ಟೇ, ಸರ್ ನೀವು ಅದ್ಭುತ ಕಲಾವಿದರು, ನಿಮ್ಮ ಹತ್ರ ಜನ ನಗೋದನ್ನು ನಿರೀಕ್ಷೆ ಮಾಡ್ತಾರೆ ಹೊರತು ರಾಜಕೀಯದ ಭಾಷಣ ಅಲ್ಲ. ನೀವು ಒಬ್ಬ ಸಾಮಾನ್ಯ ಹುಡುಗನಾಗಿ ಬಂದು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ. ಕಲಾವಿದರಾಗಿ ನೀವು 100 ವರ್ಷ ಜನರಿಗೆ ಮನೋರಂಜನೆಯನ್ನು ನೀಡಬಹುದು, ಆದರೆ ರಾಜಕೀಯ ಅನ್ನೋದು ಚದುರಂಗದ ಆಟ, ಅಲ್ಲಿಗೆ ಹೋಗಿ ನಿಮ್ಮ ಮುಗ್ಧತೆಯನ್ನು ಕಳೆದುಕೊಳ್ಬೇಡಿ ಅಂತ ಹತ್ತಿರದಿಂದ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ನಿಜ ಅಲ್ವಾ ಫ್ರೆಂಡ್ಸ್? ಒಬ್ಬ ಪ್ರೀತಿಯ ಕಲಾವಿದ ಎಲ್ರಿಗೂ ಕೂಡ ಬೇಕಾದವನು, ಯಾವುದೇ ಒಂದು ಬಾವುಟಕ್ಕೆ ಸೀಮಿತ ಆಗಬಾರ್ದು ಅನ್ನೋದು ಅಭಿಮಾನಿಗಳ ಆಶಯ. ಸೊ ಫ್ರೆಂಡ್ಸ್, ಹಾಗೆ ಸದ್ಯಕ್ಕಂತೂ ನಮ್ಮ ಗಿಲ್ಲಿ ನಟ ಕೇವಲ ಕಲಾರಂಗಕ್ಕೆ ಮಾತ್ರ ಸೀಮಿತ. ರಾಜಕೀಯದ ಸುದ್ದಿಗಳು ಬರೀ ಗಾಸಿಪ್ ಅಷ್ಟೇ. ಅವ್ರು ಹೇಳಿರುವಂಥ ಹಾಗೆ ಅವರಿಗೆ ಪ್ರೀತಿ ಕೊಟ್ಟ ಪ್ರತಿಯೊಬ್ಬ ಕನ್ನಡಿಗನು ಅವ್ರಿಗೆ ಮುಖ್ಯ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಲಿ, ನಮ್ಮನ್ನು ನಗಿಸ್ತಿರಲಿ ಅನ್ನೋದೇ ನಮ್ಮ ಆಸೆ ಕೂಡ. ನಿಮಗೇನು ಅನಿಸುತ್ತೆ? ಗಿಲ್ಲಿ ನಟ ರಾಜಕೀಯಕ್ಕೆ ಬರಬೇಕಾ ಅಥವಾ ಹೀಗೆ ಕಲಾವಿದನಾಗಿ ನಮ್ಮನ್ನು ರಂಜಿಸಬೇಕಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಿಗ್ ಬಾಸ್ ಮತ್ತು ನಿಮ್ಮ ನೆಚ್ಚಿನ ಸ್ಟಾರ್ಗಳ ಬಗ್ಗೆ ಇಂಥದ್ದೇ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.